ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ವಿಡಿಯೋ ಮಾಡೋದ್ರ ಮೂಲಕ ಕೆಲವೊಂದು ಟಿಪ್ಸ್ ಮಶ್ರೂಮ್ ಫಾರ್ಮ್ ರಿಲೇಟೆಡ್ ಕೊಡ್ತೀನಿ. ಏನಂತಂದರೆ ತುಂಬ ಇಂಪಾರ್ಟೆಂಟ್ ಇದು. ನಮಗೆ ತುಂಬ ಲಾಸ್ ಆಗೋದು ಇದರಿಂದನೇ. ಸೊ ಅದೇನೆಂದರೆ, ನಾವು ನೋಡಿ, ಇದು ನಂದು ಮಶ್ರೂಮ್ ಫಾರ್ಮು. ಸೊ ಇದ್ರ ಹತ್ರನೇ ನಾನು ನೋಡಿ ಇಲ್ಲೇ ಏನು ಮಾಡಿದೆ ಅಂದರೆ, ಹುಲ್ಲನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ನೀವು ನೋಡ್ಬೋದು, ಇದೆಲ್ಲ ಕ್ಲೀನ್ ಮಾಡಿಸಿದ್ದೀನಿ. ನೋಡಿ ಎಷ್ಟೊಂದು ಇಲಿಗಳು ಈ ಥರ ತೋಡಿ ಎಲ್ಲ ಹುಲ್ಲೆಲ್ಲ ಕೆಳಗಡೆ ಬೀಳಿಸ್ಬಿಟ್ಟಿದೆ, ಮತ್ತು ಕಟ್ ಮಾಡಿ ಬಿಸಾಕಿತ್ತು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಹುಲ್ಲು ಇಲ್ಲಿ ಅದರಲ್ಲಿ ಹುಲ್ಲಲ್ಲಿರುವಂತಹ ಒಂದು ನೆಲ್ಲನ್ನು ತಿಂದ್ಬಿಟ್ಟು ಒಳಗಡೆ ಬಂದು ಹತ್ರನೇ ಇರೋದ್ರಿಂದ ಒಳಗಡೆ ಬಂದು ಸೇರ್ಕೊಂಬಿಟ್ಟು ಬ್ಯಾಗ್ಗಳೆಲ್ಲ ಕಚ್ಚಾಕ್ಬಿಡ್ತಿತ್ತು. ಸೊ ನನಗೆ ಸೊ ಅದಕ್ಕಾಗಿ ಸ್ವಲ್ಪ ದೂರ ಇಟ್ಕೊಬೇಕು. ಸ್ಪೇಸ್ ಇದ್ದರೆ ದಯವಿಟ್ಟು ಎಲ್ಲರೂ ಮಶ್ರೂಮ್ ಫಾರ್ಮ್ ಯಾರೆಲ್ಲ ಮಾಡ್ತಿದ್ರೋ ಅವರು ಹುಲ್ಲು ಸ್ಟೋರೇಜನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ಸೊ ನೋಡಿ, ನಾನು ಇಲ್ಲಿ ಈಗ ಸ್ಟೇಜಿಂಗ್ ರೆಡಿ ಮಾಡಿದ್ದೀನಿ. ಹುಲ್ಲೊಮ್ಮೆ ಹೇಗೆ ಹಾಕಬೇಕು ಇದೆಲ್ಲ ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಮತ್ತು ನಿಮ್ಮ ಹತ್ರ ಯಾವುದಾದ್ರು ಟಿಪ್ಸ್ ಇದ್ದರೆ, ಈ ಒಂದು ಯಾವ ರೀತಿ ಹುಲ್ಲನ್ನು ಜೋಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಇಷ್ಟು ದೂರ ಅಲ್ಲಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ ಇಷ್ಟು ದೂರದಲ್ಲಿ ನಾನು ಈಗ ಹುಲ್ಲಮೆನ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.